ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಎಲ್ಲರೂ ಹಾಗೆ ನೋಡ್ತಿದ್ದೀರಾ? ನನ್ನ ಮಟ್ಟಿಗೆ ಯಾಮಿನಿಯು ನನಗೆ ಒಂದು ಮಗಳಿದ್ದ ಹಾಗೆ ಅಲ್ವಾ? ಹಾಗಿರುವಾಗ ಅವಳಿಗೆ ಎಲ್ಲವನ್ನ ಮುಂದೆ ನಿಂತು ಮಾಡಬೇಕಾದಿದ್ದು ನಮ್ಮ ಜವಾಬ್ದಾರಿ ಅಲ್ವಾ ಎಂದು ವಾಸುದೇವನ್ ಹೇಳಲು ಅದನ್ನು ಕೂಡ ಆದವಿ ಒಪ್ಕೊಂಡ್ರು. ಆದರೂ ನೀವು ತುಂಬ ಗ್ರೇಟ್ ಮಾವ. ಮೊದಲ ಬಾರಿ ನಾನು ನಿಮ್ಮ ಮನೆಗೆ ಬಂದಾಗ ನೀವು ನನ್ನನ್ನು ನಿಮ್ಮ ಸ್ವಂತ ಮಗನಂತೆಯೇ ಭಾವಿಸಿದ್ರಿ. ಅವತ್ತೇ ನನಗೆ ನಿಮ್ಮನ್ನು ನೋಡಿ ತುಂಬ ಇಷ್ಟವಾಗೋಯ್ತು. ನಿಮ್ಮಂತಹ ಮನುಷ್ಯರೆಲ್ಲರೂ ನೋಡುವುದು ತುಂಬ ಅಪರೂಪ ಆಗುತ್ತಾ? ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರೂ ತನ್ನ ಸ್ಥಿತಿಯಿಂದ ಬದಲಾಗದೆ ಕೊನೆಯವರೆಗೂ ಹಾಗೆಯೇ ಇರುವುದು ತುಂಬ ಕಷ್ಟದ ವಿಷಯ. ಕೆಲವರೆಲ್ಲ ಆರಂಭದಲ್ಲಿ ಎಷ್ಟೇ ಕಷ್ಟಪಟ್ಟು ಮುನ್ನಡೆದು ಬಂದಿದ್ರು ಸ್ವಲ್ಪ ದೊಡ್ಡ ವ್ಯಕ್ತಿ ಆದಮೇಲೆ ತಾವು ಎಲ್ಲಿಂದ ಬಂದೆವು ಎಂಬುದನ್ನೇ ಮರೆತು ಬಿಡ್ತಾರೆ. ತಮ್ಮನ್ನು ತುಂಬ ದೊಡ್ಡ ಶ್ರೀಮಂತ ಆಸಾಮಿಯಂತೆ ತೋರ್ಪಡಿಸಿಕೊಳ್ತಾರೆ. ಆದರೆ ನೀವು ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ನಿಮ್ಮ ಗುಣವನ್ನು ಬದಲಾಯಿಸಿಕೊಳ್ಳದೆ ಹಾಗೆಯೇ ಇರುವುದು ನಮಗೆ ತುಂಬ ಆಶ್ಚರ್ಯ ತಂದಿದೆ. ನಮ್ಮೆಲ್ಲರಿಗೂ ನೀವು ಒಂದು ಇನ್ಸ್ಪಿರೇಷನ್ ಗೊತ್ತಾ ಎಂದು ಸೈತ್ರಾನ್ ಹೇಳ್ದ. ಅದನ್ನು ರಾವಣನ್ ಸಹ ಒಪ್ಕೊಂಡನು. ಸರಿ ಸರಿ, ಹೀಗೆ ಹಾಗೆ ಮಾತನಾಡುತ್ತಾ ಕೂತಿದ್ರೆ ಏನಾಗುತ್ತೆ? ಬೇಗ ಬೇಗ ಮದುವೆಯ ಕೆಲಸಗಳನ್ನು ಆರಂಭಿಸ್ಬಿಡೋಣ. ಪರಿಸ್ಥಿತಿ ಏನೆಂದು ನಮಗೆ ತಿಳಿದ ಮೇಲೆ ಮದುವೆಯ ದಿನವನ್ನು ತುಂಬ ಮುಂದೂಡಬಾರ್ದು. ಏನಪ್ಪ ಬೀಗ್ರೆ, ನಾನು ಹೇಳೋದು ಸರಿ ತಾನೆ ಎಂದು ಆದಿಕೇಶವನ್ ಕೇಳಲು, ಹೌದು ಬೀಗ್ರೆ, ನೀವು ಹೇಳುವುದು 100ಕ್ಕೆ 100 ಸರಿ. ನಾನು ಈಗಲೇ ಪುರೋಹಿತರಿಗೆ ಫೋನ್ ಮಾಡಿ ಒಂದು ಒಳ್ಳೆಯ ದಿನ ನಿಗದಿಪಡಿಸಿಕೊಡಲು ಹೇಳುತ್ತೇನೆ. ತಕ್ಷಣವೇ ನಮ್ಮ ಕೆಲಸಗಳನ್ನು ಆರಂಭಿಸಿಬಿಡೋಣ ಎಂದು ವಾಸುದೇವನ್ ಹೇಳಿದನು. ತಮಗಾಗಿ ಇಷ್ಟೊಂದು ಜನ ಮುಂದೆ ಬಂದಿದ್ದಾರಲ್ಲ ಎಂದು ಯೋಚಿಸಿದ ರುದ್ರನ್ ಕಣ್ಣುಗಳು ತೇವಗೊಂಡವು. ಇದಲ್ವಾ ನಿಜವಾದ ಪ್ರೀತಿ? ಇದನ್ನು ಅರ್ಥ ಮಾಡಿಕೊಳ್ಳದೆ ಒಂದು ಕಾಲದಲ್ಲಿ ಸುಳ್ಳಾದ ಪ್ರೀತಿಯನ್ನು ನಿಜವೆಂದು ನಂಬಿ ಮೋಸ ಹೋಗಿ ಮೂರ್ಖನಾಗಿದ್ನಲ್ಲ ಎಂದು ತನ್ನ ಬಗ್ಗೆಯೇ ಯೋಚಿಸಿದವನಿಗೆ ತನ್ನ ಮೇಲೆ ಅಸಹ್ಯವೆನಿಸಿತು. ಅವನ ಸ್ಥಿತಿಯನ್ನು ಅರಿತವನು ಅವನ ಹೆಗಲ ಮೇಲೆ ಕೈ ಹಾಕಿ ಸಮಾಧಾನ ಪಡಿಸಿದ ರಾವಣನ್. ಎಲ್ಲವನ್ನ ಮರೆತು ಹೊಸದಾಗಿ ಒಂದು ಜೀವನವನ್ನು ಬಾಳಲು ಆರಂಭಿಸು. ನಿನಗಾಗಿ 2 ಜೀವಗಳು ಈ ಜಗತ್ತಿನಲ್ಲಿ ಸ್ವಂತವಾಗಿ ಇವೆ. ಒಂದು ನಿನಗೆ ಹೆಂಡತಿಯಾಗಿ ಬರಲಿರುವವಳು, ಇನ್ನೊಂದು ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ನಿನ್ನ ಮಗು. ಇವರಿಬ್ಬರ ಬಗ್ಗೆ ಮಾತ್ರ ನೀನು ಯಾವಾಗಲೂ ಯೋಚಿಸು. ಯಾವುದೇ ವಿಷಯದಲ್ಲೂ ತೀರ್ಮಾನ ತಗೋ. ಇನ್ನು ಮುಂದೆ ನಿನಗೂ ಅವರು ಇಬ್ಬರು ಮಾತ್ರವೇ ಎಂದು ರಾವಣನ್ ಹೇಳಿದ. ಖಂಡಿತ ಬಾಸ್ ಎಂದನು ಕಣ್ಣುಗಳಲ್ಲಿ ಕಣ್ಣೀರು ಮತ್ತು ತುಟಿಗಳಲ್ಲಿ ಮುಗುಳ್ನಗೆಯೊಂದಿಗೆ ರುದ್ರೇಶ್. ಗುಡ್. ಯಾವಾಗಲೂ ಹಳೆಯದನ್ನ ನೆನೆದು ಕುಗ್ಗಿ ಹೋಗಬಾರ್ದು. ಮುಂದಿನ ಮುಂದೇನದು ಎಂಬುದರ ಬಗ್ಗೆ ಯೋಚಿಸಬೇಕು, ತಿಳಿಯಿತಾ ಎಂದು ರಾವಣನ್ ಮತ್ತೆ ಹೇಳಿದ. ತಿಳಿಯಿತು ಎಂಬಂತೆ ತಲೆಯಾಡಿಸಿದನು ರುದ್ರೇಶ್. ಇವರೆಲ್ಲರೂ ಮಾತನಾಡಿಕೊಳ್ಳುತ್ತಿರುವಾಗ ಬೆಕ್ಕಿನಂತೆ ಹೊಂಚು ಹಾಕುತ್ತಾ ಅಡುಗೆ ಮನೆಯೊಳಗೆ ನುಗ್ಗಿದಳು ಊರ್ಮಿಳ. ಯಾರಿಗೂ ತಿಳಿಯದಂತೆ ಒಂದು ಬಜ್ಜಿಯನ್ನಾದರೂ ತಿಂದು ಹೋಗ್ಬಿಡ್ಬೇಕು. ನನ್ನ ಕಣ್ಣೆದುರೇ ಬಜ್ಜಿ ತಿಂದು ನನ್ನನ್ನು ಎಲ್ಲರೂ ರೇಗಿಸುತ್ತಿದ್ದಾರೆ. ನಮಗೆ ಯಾಕಾದರೂ ಹುಷಾರಿಲ್ಲದೆ ಹೋಯ್ತೋ ಎಂದು ಈಗ ನಮಗೆ ಯೋಚಿಸುವಂತಾಗಿದೆ. ಯಾರು ಬರುವ ಮುನ್ನ ತಿಂದು ಹೋಗ್ಬಿಡೋಣ ಎಂದು ಅವರು ತಮಗೆ ತಾವೇ ಅಂದುಕೊಳ್ಳುತ್ತಾ ಪ್ಲೇಟ್ನಲ್ಲಿ ಮುಚ್ಚಿಡಲಾಗಿದ್ದ ಬಜ್ಜಿಯನ್ನು ತೆಗೆದು ಒಂದು ಕಚ್ಚು ಕಚ್ಚಿದವರಿಗೆ ಇದಕ್ಕಿಂತ ಬಿಕ್ಕಳಿಕೆ ಬಂದ್ಬಿಟ್ಟಿತು. ಬಿಕ್ಕಳಿಕೆಯನ್ನು ನಿಲ್ಲಿಸಲು ವೇಗವಾಗಿ ನೀರನ್ನು ಹುಡುಕುತ್ತಿದ್ದವರ ಮುಂದೆ ನೀರು ತುಂಬಿದ ಲೋಟದೊಂದಿಗೆ ಒಂದು ಕೈ ಚಾಚಿತು. ಥ್ಯಾಂಕ್ಸ್ ಪಾ, ಸರಿಯಾದ ಸಮಯಕ್ಕೆ ಬಂದು ಬದುಕಿಸಿದೆ ಎಂದು ವೇಗವಾಗಿ ಆ ನೀರಿನ ಲೋಟವನ್ನು ಈಸ್ಕೊಂಡು ಬಾಯಿಗೆ ಸುರಿದುಕೊಂಡವರಿಗೆ ಕಣ್ಣುಗಳು ಅರಳಿದವು. ಆವಾಗಲೇ ಯಾರೋ ಇಲ್ಲಿದ್ದಾರೆ ಎಂಬ ಆಲೋಚನೆ ಬಂದು ಚೆನ್ನಾಗಿ ಸಿಕ್ಕಿಬಿದ್ದೆ. ಯಾರೋ ತಿಳಿಯುತ್ತಿಲ್ವಲ್ಲ ಎಂದು ತಮಗೆ ಆದ ಭಯವನ್ನು ಮುಚ್ಚಿಡುತ್ತಾ ಅವರು ಯಾರೆಂದು ತಿರುಗಿ ನೋಡಲು ಎದೆಯ ಮೇಲೆ ಕೈಗಳನ್ನು ಕಟ್ಕೊಂಡು ಅಡಿಗೆ ಮನೆಯ ಕಟ್ಟೆಯ ಮೇಲೆ ವಾಲಿ ನಿಂತು ತಮ್ಮನ್ನೇ ಕೋಪದಿಂದ ದಿಟ್ಟಿಸಿ ನೋಡ್ತಿದ್ದನು ಸೈತ್ರಾನ್. ಅವನನ್ನು ಕಂಡು ಮತ್ತಷ್ಟು ಬೆಚ್ಚಿ ಬಿದ್ದವರು ಸತ್ಯವು ಇವತ್ತು ಎಂದು ಮನಸ್ಸಿನಲ್ಲೇ ಅಂದ್ಕೊಂಡ್ರು. ತಪ್ಪು ಮಾಡಿದ ಮಗು ಹೆತ್ತವರ ಮುಂದೆ ತಲೆ ತಗ್ಗಿಸಿ ನಿಲ್ಲುವಂತೆ ಅವರು ಮುಖ ಮುಖ ನೋಡುತ್ತಾ ನಿಂತಿದ್ರು. ಏನಿದೆಲ್ಲ ಎಂದು ಕೋಪದಿಂದ ಅವರನ್ನು ನೋಡಿದ ಸೈತ್ರಾನ್ ಅವರ ಕೈಯಲ್ಲಿದ್ದ ಬಜ್ಜಿಯನ್ನು ಎತ್ತಿ ತೋರಿಸಿ ತನ್ನ 32 ಹಲ್ಲುಗಳನ್ನು ಪ್ರದರ್ಶಿಸಿ ನಗುತ್ತಾ ಬಜ್ಜಿ ಎಂದು ರಾಗವೆಳೆದನು. ಅದು ತಿಳಿಯುತ್ತಿದೆ ಯಾವುದಕ್ಕೆ ಈ ಬೇಡದ ಕೆಲಸ ಎಂದನು ಮತ್ತೆ ಅವನೇ ಕೋಪದಿಂದ. ಅದು ಬಂದು ಎಂದು ಅವರು ಏನೋ ಮಾತನಾಡುವುದು ಎಂದು ತಿಳಿಯದೆ ತಡುಕಾಡ್ತಿದ್ರು. ಅವರ ಕೈಯಲ್ಲಿದ್ದ ಬಜ್ಜಿಯನ್ನು ಕಿತ್ಕೊಂಡನು ಸೈತ್ರಾನ್.
ಅವನ ಈ ಕೃತ್ಯಕ್ಕೆ ಮುಖವನ್ನ ಮಗುವಿನಂತೆ ಸಣ್ಣಗೆ ಮಾಡಿಕೊಂಡವರು ಓರೆಗಣ್ಣಿನಿಂದ ಅವನನ್ನ ನಿಮಿರಿ ನೋಡಿದರು. ಯಾವುದು ಆರೋಗ್ಯಕ್ಕೆ ಒಳ್ಳೆಯದಲ್ವೋ ಅದನ್ನೇ ಹುಡುಕಿ ತಿನ್ಬೇಕಾ? ಇಷ್ಟರಲ್ಲೇ ತಾನೇ ಹೇಳ್ದೆ ಇದನ್ನೆಲ್ಲ ತಿನ್ನಬಾರ್ದು ಎಂದು. ಏನು ಹೇಳಿದ್ರೂ ಕೇಳಬಾರ್ದು ಎಂದಿದ್ದೀರಾ ಅಲ್ವಾ ಎಂದು ಅವನು ಬಜ್ಜಿಯನ್ನು ಮತ್ತೆ ತಟ್ಟೆಯಲ್ಲಿ ಎಣಿಸಿ ಇಡುತ್ತಾ ಅವರ ಬಳಿ ಕೋಪದಿಂದ ಕೇಳ್ದ. ನೀವು ಮಾತ್ರ ಎಲ್ಲರೂ ತಿಂತಿದ್ದೀರಾ, ನಿಮ್ಮನ್ನು ನೋಡಿ ನನಗೂ ತಿನ್ನಬೇಕು ಅನ್ನಿಸ್ತು ಎಂದು ಅವರು ತಲೆ ತಗ್ಗಿಸಿ ಉತ್ತರಿಸಿದ್ರು. ಈ ಮಾತಿಗೆ ಮಾತ್ರ ಕಡಿಮೆ ಇಲ್ಲ. ನಿಮ್ಮ ಮೊಮ್ಮಕ್ಕಳನ್ನೆಲ್ಲ ಎತ್ತಿ ಆಡಿಸುವ ಆಸೆ ನಿಮ್ಗಿದೆಯಾ ಇಲ್ವಾ? ಹೀಗೆ ದೇಹಕ್ಕೆ ಒಗ್ಗದ ಮುರುಕುಗಳನ್ನೆಲ್ಲ ತಿಂದು ಆಸ್ಪತ್ರೆಗೆ ಹೋಗಿ ಮತ್ತೆ ಮಲಗಿಕೊಂಡ್ರೆ ನಾವೇನು ಮಾಡೋದು ಎಂದು ಅವನು ಕೋಪದಿಂದ ಕೇಳ್ದ. ಅವನು ಹೇಳಿದ್ದನ್ನು ಕೇಳಿದ ಅವರಿಗೆ ತುಟಿಯ ಅಂಚಿನಲ್ಲಿ ವಿರಕ್ತಿಯ ನಗೆಯೊಂದು ಮೂಡಿತು. ನಾನು ಬದುಕಿದ್ ಮಾತ್ರ ಏನು ಸಾಧಿಸಲಿದ್ದೇನೆ? ಇದುವರೆಗೆ ಬಾಳಿದ ಜೀವನಕ್ಕೂ ಇನ್ಮುಂದೆ ಬಾಳಲಿರುವ ಜೀವನಕ್ಕೂ ಅರ್ಥವೇ ಏನೆಂದು ತಿಳಿಯದೆ ಬದುಕುತ್ತಿರುವವಳು ನಾನು. ಬದುಕಿದ್ದು ಮಾತ್ರ ಇನ್ಮೇಲೆ ಏನು ಸಾಧಿಸಲಿದ್ದೆ ನಾನು ಎಂದು ಅವರು ವಿರಕ್ತಿಯಿಂದ ಹೇಳಿದ್ರು. ಅವರನ್ನೇ ಆಳವಾಗಿ ನೋಡುತ್ತಾ ನಿಂತಿದ್ದನು ಅವನು. ಇವರ ಸದ್ದು ಕೇಳಿ ಅಡುಗೆ ಮನೆಗೆ ನುಗ್ಗಿದ ಆದಿಕೇಶವನ್ ತನ್ನ ಹೆಂಡತಿ ನುಡಿದ ಮಾತುಗಳಿಗೆ ಮನಸ್ಸೊಡೆದು ಅಲ್ಲೇ ಸ್ತಬ್ಧರಾಗಿ ನಿಂತರು. ಊರ್ಮಿ ಎಂದು ಅವರು ಒಡೆದ ಧ್ವನಿಯಲ್ಲಿ ಕರೆಯಲು ಅವರ ಧ್ವನಿ ಕೇಳಿದ ತಕ್ಷಣವೇ ಮುಖವನ್ನು ತಿರುಗಿಸಿಕೊಂಡು ಬೇರೆ ಕಡೆ ನಿಂತುಕೊಂಡರು ಊರ್ಮಿಳ. ಅವರ ಈ ನಡವಳಿಕೆಯಿಂದ ಮತ್ತಷ್ಟು ನೊಂದವರು ತತ್ತರಿಸುವ ಹೆಜ್ಜೆಗಳನ್ನಿಡುತ್ತಾ ಅವರನ್ನು ಹತ್ತಿರವಾಗಲು ತನ್ನ ಗಂಡನಿಗೆ ತನ್ನ ಮುಖವನ್ನು ತೋರಿಸದೆ ಎಲ್ಲೋ ಶೂನ್ಯವನ್ನು ದಿಟ್ಟಿಸುತ್ತಾ ನಿಂತಿದ್ದರು ಅವರು. ನೀನು ಮಾತನಾಡುವುದೆಲ್ಲ ಸರಿ ಎಂದು ನಿನಗೆ ಅನ್ನಿಸುತ್ತಿದೆಯಾ? ನಮಗೆ ಇಬ್ಬರು ಮಕ್ಕಳಿದ್ದಾರೆ, ಅವರ ಜೀವನವನ್ನು ನಾವು ನೋಡಬೇಕು ಎಂಬುದು ನಿನಗೆ ಯಾಕೆ ಅರ್ಥವಾಗುತ್ತಿಲ್ಲ? ಯಾಕೆ ಹೀಗೆ ಮಾತನಾಡುತ್ತಿದ್ದೀಯಾ ಎಂದು ಅವರು ಕಳವಳಗೊಂಡ ಧ್ವನಿಯಲ್ಲಿ ಕೇಳಿದ್ರು. ಇದುವರೆಗೆ ನಾವು ಅವರಿಬ್ಬರನ್ನ ಬೆಳೆಸಲೇ ಇಲ್ವಲ್ಲ, ಅವರಿಬ್ಬರು ತಾವಾಗಿಯೇ ಬೆಳೆದ್ರು ಅಲ್ವಾ? ಇನ್ನು ಮುಂದೆಯೂ ಅವರೇ ಅವರ ಅಗತ್ಯಗಳನ್ನು ನೋಡ್ಕೊಳ್ತಾರೆ. ಇನ್ಮೇಲೆ ನಾನು ಯಾರಿಗೆ ಅಗತ್ಯವಿರುವುದಿಲ್ಲ ಎಂದು ಅವರು ಕಣ್ಣುಗಳಲ್ಲಿ ನೀರು ತುಂಬಿ ಎಲ್ಲೋ ಶೂನ್ಯವನ್ನು ನೋಡುತ್ತಾ ಹೇಳಲು ಸೈತ್ರನ್ ಅವರನ್ನೇ ಗಂಭೀರವಾಗಿ ನೋಡುತ್ತಾ ನಿಂತಿದ್ದನು. ಹುಚ್ಚಿಯಂತೆ ಮಾತಾಡಬೇಡ. ಅವರಿಬ್ಬರಿಗೂ ಬಹುಶಃ ನೀನು ಬೇಡವಾಗಬಹುದು, ಆದರೆ ನನಗಿರುವ ಏಕೈಕ ಆಸರೆ ನೀನು ಮಾತ್ರವೇ. ನನ್ನ ಕೊನೆಯ ಕಾಲದಲ್ಲಾದರೂ ನಿನ್ನ ಜೊತೆ ನಾನು ಒಟ್ಟಿಗೆ ಇರಬೇಕು ಅಂದುಕೊಂಡಿದ್ದೇನೆ. ಇಷ್ಟು ದಿನ ದ್ವೇಷದಿಂದ ನನ್ನನ್ನು ದೂರವಿಟ್ಬಿಟ್ಟೆ. ನಾನು ಸಾಯಲಿರುವ ಈ ಕೊನೆಯ ಕಾಲದಲ್ಲಾದರೂ ನನ್ನೊಂದಿಗೆ ನೀನು ಸೇರಬೇಕು ಎಂದು ನಾನು ಆಸೆ ಪಡ್ತಿದ್ದೇನೆ. ಮೊಟ್ಟ ಮೊದಲ ಬಾರಿಗೆ ನಾನು ನಿನ್ನ ಬಳಿ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದಾಗ ನೀನು ಎಂತಹ ಊರ್ಮಿಳ ಆಗಿದ್ದೆಯೋ ಅದೇ ಊರ್ಮಿಳ ಆಗಿ ನನಗೆ ನೀನು ಹೀಗೆ ಬೇಕು ಎಂದು ಅವರು ವೇದನೆಯಿಂದ ಹೇಳಿದ್ರು. ನಿಮ್ಮ ಬಗ್ಗೆ ಸತ್ಯ ಯಾವಾಗ ತಿಳಿಯಿತೋ ಆವಾಗಲೇ ಆ ಊರ್ಮಿಳ ಸತ್ತು ಹೋದ್ಲು. ಮರಳಿ ಅವಳು ಎಂದಿಗೂ ಬರಲ್ಲ ಎಂದರು ಶೂನ್ಯ ಧ್ವನಿಯಲ್ಲಿ ಊರ್ಮಿಳ. ಅದನ್ನು ಕೇಳಿದ ಆದಿಕೇಶವನ್ ಏನೋ ಹೇಳಲು ಬಂದ್ರು. ಇಬ್ರು ಮೊದಲು ಇಲ್ಲಿ ನಿಲ್ಲಿಸ್ತೀರಾ ಎಂದು ಗದರಿದನು ಸೈತ್ರನ್ ಕೋಪದಿಂದ. ಹಾಲಿನಲ್ಲಿ ಕುಳಿತಿದ್ದ ಎಲ್ಲರಿಗೂ ಒಳಗೆ ನಡೆಯುತ್ತಿದ್ದ ವಾದಗಳು ಕೇಳುತ್ತಿದ್ರು. ಅವರವರೇ ಮಾತನಾಡಿ ಬಗೆಹರಿಸಿಕೊಳ್ಳಲಿ ಎಂದು ಹೊರಗೆ ಸುಮ್ಮನೆ ಕಾಯ್ತಿದ್ರು. ಈಗ ಇಬ್ಬರು ಯಾವುದಕ್ಕೆ ಈಗ ಒಬ್ರಿಗೊಬ್ರು ಬೇಸರದ ಡೈಲಾಗ್ ಹೊಡೆಯುತ್ತಿದ್ದೀರಾ? ಮನೆಯಲ್ಲಿ ಸಾಲು ಸಾಲಾಗಿ ಒಳ್ಳೆಯ ವಿಷಯಗಳು ನಡೆಯುವ ಸಮಯದಲ್ಲಿ ಇಬ್ರು ಹೀಗೆ ಮಾಡ್ತಿದ್ದೀರಲ್ಲ. ನಿಮ್ಮಿಬ್ಬರಿಗೂ ಸ್ವಲ್ಪವೂ ಜವಾಬ್ದಾರಿಯೇ ಇಲ್ಲ. ಎಷ್ಟು ಕೆಲಸಗಳು ತಲೆಯ ಮೇಲಿವೆ. ಹೀಗೆ ಒಂದೊಂದು ಮೂಲೆಯಲ್ಲಿ ಮುನ್ಸ್ಕೊಂಡು ನೀವು ಕುಳಿತಿದ್ರೆ ನಿಮಗೆ ನಾವು ಕೆಲಸ ಕೊಡದೆ ಬಿಟ್ಬಿಡ್ತೀವಾ ಎಂದ್ಕೊಂಡಿದ್ದೀರಾ? ಮನೆಯ ಹಿರಿಯರಾಗಿ ನೀವಿಬ್ಬರು ಮತ್ತು ವಾಸು ಮಾವ ಆದವಿಯತೆ ಸೇರ್ಕೊಂಡೆ ಎಲ್ಲ ಕೆಲಸಗಳನ್ನು ಮುಂದೆ ನಿಂತು ಮಾಡಬೇಕು. ಹೀಗೆ ದೂರ ಹೋಗಬಾರ್ದು, ತಿಳಿತಾ ಎಂದು ಸೈತ್ರನ್ ಕೋಪದಿಂದ ಹೇಳ್ದ. ಊರ್ಮಿಳ ಮತ್ತು ಆದಿಕೇಶವನ್ ಇಬ್ಬರು ಕಣ್ಣರಳಿಸಿ ಅವನನ್ನು ಆಶ್ಚರ್ಯದಿಂದ ನೋಡಿದ್ರು. ಮೊಟ್ಟ ಮೊದಲ ಬಾರಿಗೆ ತಮ್ಮಿಬ್ಬರ ಬಳಿಯೂ ಸಹಜವಾಗಿ ಮಾತನಾಡ್ತಿದ್ದಾನೆ. ಅದು ಸಹ ಮನೆಯ ಜವಾಬ್ದಾರಿಗಳನ್ನು ವಹಿಸಿಕೊಂಡು ನಡೆಸುವಂತೆ ಹೇಳುತ್ತಿರುವವನನ್ನು ಕಂಡು ಆಶ್ಚರ್ಯಪಡದೆ ಇರಲು ಅವರಿಂದ ಸಾಧ್ಯವಾಗಲಿಲ್ಲ. ಇಷ್ಟು ದಿನ ಮಾತುಗಳಿಂದಲೇ ಚುಚ್ಚಿ ಕತ್ತರಿಸಿ ಹಿಂಸಿಸುತ್ತಿದ್ದವನ ಇವನು ಎಂದು ಯೋಚಿಸುತ್ತಿದ್ದವರು ಅವನನ್ನೇ ನೋಡ್ತಾ ಇದ್ರು. ನನ್ನ ಮುಖದಲ್ಲಿ ಏನು ಸಿನಿಮಾ ಓಡ್ತಿರುವ ಹಾಗೆ ಇಬ್ರು ಹಾಗೆ ನೋಡ್ತಿದ್ದೀರಲ್ಲ, ಹೋಗಿ ಕೆಲಸ ನೋಡಿ ಎಂದವನು ಊರ್ಮಿಳ ಕಡೆ ತಿರುಗಿ ಬಜ್ಜಿಯಲ್ಲಿ ಕೈ ಇಟ್ಟರೆ ಆಮೇಲೆ ನಡೆಯುವುದೇ ಬೇರೆ ಎಂದು ಕಣ್ಣುಗಳನ್ನು ಉರುಳಿಸಿ ಎದುರಿಸಿ ಹೊರಗೆ ಹೊರಟೋದನು. ಹೋಗುತ್ತಿದ್ದ ತನ್ನ ಮಗನನ್ನೇ ನೋಡುತ್ತಿದ್ದ ಊರ್ಮಿಳ ತನ್ನ ಮಗ ತನ್ನೊಂದಿಗೆ ಮಾತನಾಡಿದ ಸಂತೋಷದಲ್ಲಿ ಮನಸ್ಸಿನಲ್ಲೇ ಕುಣಿದಾಡಿದ್ರು.
ಇದೇನು ಊರ್ಮಿ, ಚಿಕ್ಕ ಮಗುವಿನ ತರಹ ಜಿಗಿಯುತ್ತಿದೆಯಲ್ಲ. ಈಗಷ್ಟೇ ನಿನ್ನ ಆರೋಗ್ಯ ಸ್ವಲ್ಪ ಸ್ವಲ್ಪವಾಗಿ ಚೇತರಿಸ್ಕೊಳ್ತಾ ಬರ್ತಿದೆ. ನಿನಗೆ ಬುದ್ಧಿ ಇದೆಯಾ ಇಲ್ವಾ? ಈ ರೀತಿಯ ಆಟವಾಡ್ತಿರ್ತೀಯಲ್ಲ. ವಯಸ್ಸಾಗ್ತಿದೆ ಎನ್ನುವ ಯೋಚನೆ ಇದೆಯಾ ಇಲ್ವಾ ನಿನಗೆ ಎಂದು ಆದಿಕೇಶವನ್ ಪಟಪಟನೆ ಬೈದು ತಳ್ಳಿದ್ರು. ಅವರನ್ನ ನೋಡಿ ತುಟಿ ಹಿಂಡಿ ಕತ್ತನ್ನ ಚಕ್ಕನೆ ತಿರುಗಿಸಿಕೊಂಡ ಊರ್ಮಿಳ, ನನಗೇನು 80 ವರ್ಷ ಆಗಿಲ್ಲ, ಜಸ್ಟ್ 50 ಅಷ್ಟೇ ಆಗ್ತಿರೋದು. ನನ್ನ ಲೈಫನ್ನು ನಾನು ಎಂಜಾಯ್ ಮಾಡುತ್ತೇನೆ. ಅದು ಮಾತ್ರವಲ್ಲ, ನನ್ನ ಮಗ ನನ್ನ ಹತ್ರ ಮಾತಾಡ್ಬಿಟ್ಟಿದ್ದಾನೆ. ಇದಕ್ಕಿಂತ ದೊಡ್ಡ ಸಂತೋಷ ನನಗೆ ಬೇರೆ ಏನಿರಲು ಸಾಧ್ಯ ಹೇಳಿ? ನಾನು ನಕ್ಕರೆ ನಿಮ್ಗೇನು ಕೋಪ ಬರುತ್ತಾ? ನಿಮ್ಮ ಮಗ ನಿಮ್ಮೊಂದಿಗೆ ಇನ್ನೂ ಮಾತನಾಡಿಲ್ಲ ಎಂದು ಮತ್ಸರದಿಂದ ನನ್ನ ಹತ್ರ ಜಗಳ ಆಡ್ತಿದ್ದೀರಾ ಎಂದು ಊರ್ಮಿಳ ಅವರ ಬಳಿ ಜಗಳಕ್ಕೆ ಹೋದ್ಲು. ಹೌದೇನೆ, ಹಾಗೆ ನನಗೆ ನಿನ್ನ ಮೇಲೆ ತುಂಬ ಮತ್ಸರವೇ ನೋಡು ಎಂದು ಆದಿಕೇಶವನ್ ಪ್ರತಿಯಾಗಿ ಅಬ್ಬರಿಸಿದ್ರು. ಅಯ್ಯೋ, ಇಬ್ರು ಮೊದಲು ಜಗಳ ಆಡುವುದನ್ನು ನಿಲ್ಲಿಸ್ತೀರಾ? ಮಾವ, ಅತ್ತೆಯನ್ನ ಇಷ್ಟರಲ್ಲೇ ತಾನೇ ನೀವು ನಿನ್ಗೇನು ಚಿಕ್ಕ ವಯಸ್ಸಾ ಎಂದು ಕೇಳಿ ಬೈದ್ರಿ. ಈಗ ನೀವು ಅವ್ರ ಜೊತೆ ಸೇರಿಕೊಂಡು ಚಿಕ್ಕ ಹುಡುಗನ ಥರ ಜಗಳ ಆಡ್ತಿದ್ದೀರಾ? ಮೊದಲು ಇಬ್ಬರು ಇಲ್ಲಿಂದ ಹೊರಡಿ. ಮದುವೆಯ ಕೆಲಸ ಎಷ್ಟು ಬಾಕಿ ಇದೆ, ಅದೆಲ್ಲವನ್ನ ಬಿಟ್ಟು ಜವಾಬ್ದಾರಿ ಇಲ್ಲದೆ ಹೇಗೆ ಜಗಳ ಆಡ್ತಿದ್ದೀರಾ ಎಂದು ಬೃಷಿ ಸೊಂಟದ ಮೇಲೆ ಕೈ ಇಟ್ಕೊಂಡು ಕೋಪದಿಂದ ಕಿರ್ಚಿದ್ಲು. ಅಮ್ಮಣ್ಣಿ, ಹೊಟ್ಟೆಯಲ್ಲಿ ಮಗು ಇರುವಾಗ ಹೀಗೆಲ್ಲ ಜೋರಾಗಿ ಮಾತಾಡಬಾರ್ದು, ತಾಳ್ಮೆಯಿಂದಲೇ ಮಾತಾಡಬೇಕು ಎಂದು ಅವಳಿಗೆ ಬುದ್ಧಿ ಹೇಳಿದ್ರು ಊರ್ಮಿಳ. ಅದನ್ನು ಕೇಳಿ ಅವರಿಗೆ ಶಿಸ್ತು ಕಲಿಸಿದ ಬೃಷಿ, ಹೀಗೆ ಮಾತನಾಡಿ ತಪ್ಪಿಸ್ಕೊಳ್ಬೋದು ಎಂದು ತಿಳಿಬೇಡಿ, ಹೋಗಿ ಹೋಗಿ ಕೆಲಸ ನೋಡಿ ಎಂದು ಅವಳು ಇಬ್ಬರನ್ನ ಓಡಿಸಿಬಿಟ್ಲು. ಗಂಡ ಹೆಂಡತಿ ಇಬ್ಬರು ತಮ್ಮ ಜೋಡಿಗಳನ್ನು ದಿಟ್ಟಿಸುತ್ತಾ ಅಲ್ಲಿಂದ ಸರಿದ್ರು. ವೇಗವಾಗಿ ಹೊರಗೆ ಹೋಗುತ್ತಿದ್ದ ಸೈತ್ರನನ್ನ ತಡೆದು ನಿಲ್ಲಿಸಿದ ರಾವಣನ್, ಏನೋ ಅವರನ್ನು ಕ್ಷಮಿಸಿಬಿಟ್ಟ ಹಾಗಿದೆಯಲ್ಲ, ಸಹಜವಾಗಿ ಅವ್ರ ಹತ್ರ ಮಾತಾಡ್ತಿದ್ದೀಯಾ ಎಂದು ಅವನನ್ನು ನೋಡಿ ಗೇಲಿಯಾಗಿಯೇ ಹೇಳ್ದ. ಅವನನ್ನು ದಿಟ್ಟಿಸಿದನು ಸೈತ್ರನ್. ನನ್ನನ್ನು ಯಾಕೋ ಹೀಗೆ ದಿಟ್ಟಿಸ್ತಿದೀಯಾ? ನಿಜವನ್ನ ತಾನೇ ಹೇಳ್ದೆ, ಅದಕ್ಕೆ ನಿನ್ಗೆ ಯಾಕೆ ಇಷ್ಟೊಂದು ಕೋಪ ಬರುತ್ತೆ ಎಂದು ಮತ್ತಷ್ಟು ಅವನನ್ನು ಕೆಣಕುವ ರೀತಿಯಲ್ಲಿ ಅವನು ಹೇಳಲು ಸೈತ್ರನ್ ಏನು ಹೇಳದೆ ಸುಮ್ಮನಿದ್ದನು. ಏನೋ, ಇನ್ನು ನಿನ್ಗೆ ಅವ್ರ ಮೇಲಿರುವ ಕೋಪ ಹೋಗಿಲ್ವೇ ಎಂದು ರಾವಣನ್ ಕೇಳಿದ. ನನ್ನ ಕೋಪ ಅನಗತ್ಯವಾದದ್ದು ಎಂದು ನನಗೆ ಅರ್ಥವಾಯಿತು ಆರ್ವಿ. ಅದು ನನ್ನನ್ನು ಹೆತ್ತವ್ರ ಮೇಲೆ ಮಾತ್ರವೇ ನನಗೀಗ ಕೋಪ ಇರೋದು. ಅವರು ಮಾಡಿದ್ದನ್ನು ಸಾಯುವವರೆಗೂ ನಾನು ಮರೆಯಲ್ಲ. ಅವರ ಹೆಂಡತಿಗೆ ನನ್ನನ್ನು ಹೆತ್ತವರು ಮಾಡಿದ ತಪ್ಪಿನಲ್ಲಿ ಯಾವುದೇ ಪಾತ್ರವಿಲ್ಲ ಎಂದು ತಿಳಿದ ಮೇಲೆ ನನ್ನಿಂದ ಅವ್ರ ಮೇಲೆ ಕೋಪವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ತಪ್ಪೇ ಮಾಡದವರಿಗೆ ನಾನು ಯಾಕೆ ಶಿಕ್ಷೆ ಕೊಡಬೇಕು? ಅದು ಮಾತ್ರವಲ್ಲ, ಇಲ್ಲಿ ಶಿಕ್ಷೆ ಕೊಡುವ ಹಕ್ಕು ನನಗಿಲ್ಲ. ಅದನ್ನು ಆ ದೇವರು ನೋಡ್ಕೊಳ್ತಾನೆ ಎಂದು ಅವನು ಹೇಳ್ದ. ಈಗ ನೀನು ಸಾಧಾರಣವಾಗಿ ಮಾತಾಡ್ತಿದ್ದೀಯಲ್ಲ, ನಿನ್ನನ್ನು ಹೆತ್ತವರಿಗೆ ಶಾಪ ಆಗ್ತಿದ್ದೀಯಾ ಎಂದು ಅವನನ್ನು ಮೇಲಿಂದ ಕೆಳಗೆ ನೋಡುವಂತೆ ಕೇಳಿದನು ರಾವಣನ್. ಏನೋ, ನನ್ನನ್ನು ನೋಡಿ ಶಾಪ ಹಾಕುವವನ ತರಹ ಕಾಣಿಸ್ತಿದ್ದನೇನೋ. ನಾನೇನು ಅಷ್ಟೊಂದು ಕೆಟ್ಟವನಲ್ಲ ಬಿಡು ಎಂದು ಸೈತ್ರಾನ್ ಹೇಳಿದ. ನೀನು ಮಾತನಾಡುವ ಮಾಡ್ಯುಲೇಷನ್ ನೋಡಿದ್ರೆ ನನಗಾಗೆಯೇ ಅನ್ನಿಸಿತು, ಅದಕ್ಕೆ ಕೇಳಿದೆ ಎಂದು ಹೆಗಲು ಚಾಚಿದನು ರಾವಣನ್. ನಿಮಗೆ ಮಾತ್ರ ಪ್ರತ್ಯೇಕವಾಗಿ ಹೇಳಬೇಕಾ? ಇಬ್ರು ಆಯಾಗಿ ಕತೆ ಮಾತನಾಡಿಕೊಂಡಿದ್ದೀರಾ? ಹೋಗಿ ಹೋಗಿ ಕೆಲಸ ನೋಡಿ ಎಂದು ಹರ್ಷಿಕಾ ಇಬ್ಬರನ್ನ ಓಡಿಸಲು, ಎಲ್ಲ ನಮ್ಮ ಕಾಲ ಮೊಳೆದಿದೆ ನೋಡು ಎಂದು ರಾವಣನ್ ಹರ್ಷಿಕಾಳನ್ನ ನೋಡಿ ಕಣ್ಣುಗಳನ್ನು ಉರುಳಿಸುತ್ತಲೇ ಹೇಳ್ದ. ಯಾಕೋ ಅವನ ಆ ನಡವಳಿಕೆಯಲ್ಲಿ ಸ್ವಲ್ಪ ಭಯ ಬರಲೇ ಮಾಡಿತು ಹರ್ಷಿಕಾಳಿಗೆ. ವೇಗವಾಗಿ ತನ್ನ ಗಂಡನ ಹಿಂದೆ ಅಡಗಿಕೊಂಡವಳು ರಾವಣನನ್ನ ನೋಡಿ 32 ಹಲ್ಲುಗಳನ್ನು ಪ್ರದರ್ಶಿಸಿ ನಗಲು, ಹೇಳಿ ನಿನ್ನ ಹೆಂಡತಿ ಹತ್ರ, ಇಲ್ಲದಿದ್ರೆ ಕಣ್ಣು ಎರಡನ್ನ ನೋಡ್ಬಿಡ್ತೀನಿ ಎಂದು ಅವಳನ್ನು ಎದುರಿಸುವ ರೀತಿಯಲ್ಲಿ ರಾವಣನ್ ಹೇಳ್ದ. ಅಯ್ಯೋ, ನಾನಲ್ಲ ಎಂದು ಅಲ್ಲಿಂದ ಕಿರುಚಾಡುತ್ತಾ ಓಡಿದಳು ಹರ್ಷಿ. ಬೇಬಿ, ನಮ್ಮಿಬ್ಬರಿಗೂ ಮನೆಯಲ್ಲಿ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ವಿಷಯ ಮನೆಯಲ್ಲಿ ಎಲ್ರಿಗೂ ತಿಳಿದೋಗಿದೆ ಅನ್ನಿಸುತ್ತಿದೆ. ರಾವಣನ್ ಸರ್ ಎಲ್ಲರ ಮುನ್ನ ಎಲ್ಲವನ್ನ ಹೇಳಿಬಿಟ್ರು. ಆದ್ದರಿಂದ ಬೇಗನೆ ನಮ್ಮಿಬ್ಬರಿಗೂ ಮದುವೆ ಮಾಡಲು ಏರ್ಪಾಡು ಮಾಡ್ತಿದ್ದಾರೆ ಎಂದು ಸಂತೋಷದಿಂದ ಯಾಮಿನಿಯ ಬಳಿ ಹೇಳುತ್ತಿದ್ದನು ರುದ್ರೇಶ್. ಮೊದಲು ಅವನು ಹೇಳಿದ್ದನ್ನು ಕೇಳಿ ಬೆಚ್ಚಿ ಬಿದ್ದವಳು, ಏನಪ್ಪ ಹೇಳ್ತಿದ್ದೀಯಾ? ನಮ್ಮ ವಿಷಯ ತಿಳಿದು ಹೋಯ್ತಾ? ಅಯ್ಯೋ, ನಮ್ಮ ಬಗ್ಗೆ ಅವರು ಏನು ಅಂದ್ಕೊಳ್ತಾರೆ? ಇನ್ಮೇಲೆ ಹೇಗೆ ನಾನು ನಿಮ್ಮ ಮುಖ ನೋಡೋದು? ನನ್ನ ಬಗ್ಗೆ ಅವರು ತಪ್ಪಾಗಿ ಭಾವಿಸುವುದಿಲ್ವಾ ಎಂದು ಯಾಮಿನಿ ಅಲುಬಲು. ಏಯ್, ನಿನ್ನ ಪರಿಸ್ಥಿತಿ ಇಲ್ಲಿ ಎಲ್ಲರಿಗೂ ಅರ್ಥವಾಗಿದೆ. ಅದು ಮಾತ್ರವಲ್ಲದೆ ನಮ್ಮಿಬ್ಬರಿಗೂ ಎಂಥ ಪರಿಸ್ಥಿತಿಯಲ್ಲಿ ಒಂದಾದೆವೋ ಎಂಬುದು ಇಲ್ಲಿ ಎಲ್ಲರಿಗೂ ಚೆನ್ನಾಗಿ ಅರ್ಥವಾಗಿದೆ.
ಆದ್ದರಿಂದ ನೀನು ಇದ್ರ ಬಗ್ಗೆ ಯೋಚಿಸಿ ಹೆದರಬೇಕಾದ ಅಗತ್ಯವಿಲ್ಲ. ಈ ಮನೆಯಲ್ಲಿ ನಮಗಾಗಿ ಮುಂದೆ ನಿಂತು ಎಲ್ಲ ಕೆಲಸಗಳನ್ನು ವಹಿಸಿಕೊಂಡು ಮಾಡಲು ಎಷ್ಟು ಜನ ಇದ್ದಾರೆ ಗೊತ್ತಾ ಎಂದು ಮನೆಯಲ್ಲಿ ನಡೆದ ಎಲ್ಲವನ್ನ ರುದ್ರೇಶ್ ಅವಳಿಗೆ ಹೇಳ್ದ. ಕಣ್ಣುಗಳಲ್ಲಿ ಕಣ್ಣೀರು ಹರಿಯಲು ಆರಂಭಿಸಿತು ಯಾಮಿನಿಗೆ ಆನಂದದ ಆಘಾತದಲ್ಲಿ. ನಿಜವಾಗಿಯೂ ಹೇಳ್ತಿದ್ದೀಯಾ ಎಂದು ಆಶ್ಚರ್ಯ ಸರಿಯದೆ ಕೇಳಿದ್ಲು. ಬಳಿಕ ನಾನೇನು ಸುಳ್ಳು ಹೇಳಲು ಹೊರಟಿದ್ದೇನಾ? ನಾನು ಹೇಳುವುದೆಲ್ಲವೂ ಸತ್ಯಾನೇ ಎಂದು ನಗುತ್ತಾ ಹೇಳಿದನು ರುದ್ರೇಶ್. ಮತ್ತೆ ನಿನಗೆ ಮದುವೆಯ ಸೀರೆ ತೆಗೆದುಕೊಳ್ಳುವ ಬಗ್ಗೆ ಆದವಿ ಮೇಡಮ್ ಬಹುಶಃ ಇವತ್ತು ನಿನಗೆ ಕಾಲ್ ಮಾಡ್ತಾರೆ ಅಂದ್ಕೊಳ್ತೀನಿ. ನೀನು ಯಾವತ್ತು ಫ್ರೀ ಇರ್ತೀಯಾ ಎಂದು ಅವರ ಹತ್ರ ಹೇಳು, ಅವತ್ತೇ ಹೋಗಿ ಡ್ರೆಸ್ ತಗೋಬಹುದು ಎಂದು ಅವನು ಹೇಳಲು, ಇನ್ಮೇಲೆ ನಾನು ಕೆಲಸಕ್ಕೆ ಹೋಗ್ಬೇಕಾ ರುದ್ರ ಎಂದು ಎಳೆದಳು ಯಾಮಿನಿ. ಯಾಮಿನಿ, ನೀನು ಇಷ್ಟಪಟ್ಟು ಮಾಡುತ್ತಿರುವ ಕೆಲಸ ಇದು. ಇದನ್ನು ನನಗಾಗಿ ನೀನು ಬಿಡಬೇಕು ಎನ್ನುವ ಅಗತ್ಯವಿಲ್ಲ. ನಿನ್ನ ಇಷ್ಟದಂತೆ ನಿನಗೆ ಎಷ್ಟು ದಿನ ಅನಿಸುತ್ತೋ ಅಷ್ಟು ದಿನ ನೀನು ವರ್ಕ್ ಮಾಡಬಹುದು. ನಾನು ನಿನ್ನನ್ನು ಯಾವುದೇ ರೀತಿಯಲ್ಲೂ ತಡೆಯೋದಿಲ್ಲ ಎಂದು ಅವನು ಹೇಳಲು ಸಂತೋಷದ ಮನಸ್ಸು ತುಂಬಿ ಹೋಯಿತು ಅವಳಿಗೆ. ಹಾಗಾದರೆ 8 ತಿಂಗಳು ಕಂಪ್ಲೀಟ್ ಆಗುವವರೆಗೂ ನಾನು ಜಾಬ್ಗೆ ಹೋಗ್ತೀನಿ, ಆಮೇಲೆ ಲೀವ್ ತಗೋತೀನಿ, ಓಕೆನಾ ಎಂದು ಅವಳು ಹೇಳಿದ್ಲು. ಧಾರಾಳವಾಗಿ ಓಕೆ ಮೇಡಮ್ ಎಂದನು ಅವನು ಮುಗುಳ್ನಗೆಯೊಂದಿಗೆ. ದಿನಗಳು ವೇಗವಾಗಿ ಹುರುಳಿದವು. ಮನೆಯಲ್ಲಿರುವವರೆಲ್ಲರೂ ಆರಿ ಆರಿ ಕೆಲಸ ಮಾಡುತ್ತಿದ್ರು ರುದ್ರೇಶ್ ಮತ್ತು ಯಾಮಿನಿಯ ಮದುವೆಗಾಗಿ. ರುದ್ರ, ನಾಳೆ ಹೋಗಿ ನಮ್ಮ ಮದುವೆಯ ಡ್ರೆಸ್ ಪರ್ಚೇಸ್ ಮಾಡ್ಕೊಳ್ಳೋಣ. ಯಾಮಿನಿ ಹತ್ರ ನಾಳೆ ಫ್ರೀಯಾ ಎಂದು ಕೇಳ್ಕೊ ಎಂದು ರಾವಣನ್ ಹೇಳ್ದ. ಖಂಡಿತ ನಾಳೆಯೇ ಹೋಗ್ಬೋದು ಬಾಸ್. ಅವಳು ಯಾವಾಗ ಹೋದ್ರೂ ನಮ್ಮ ಜೊತೆ ಬರುವುದಕ್ಕೆ ಓಕೆ ಎಂದೇ ಹೇಳಿದ್ದಾಳೆ ಎಂದು ರುದ್ರೇಶ್ ಹೇಳುತ್ತಾ ಇರುವಾಗ ಸೈತ್ರಾನ್ ಹರ್ಷಿಕಾಳ ಕೈಯನ್ನು ಹಿಡಿದು ಎಳೆದುಕೊಂಡು ಬಂದು ಹಾಲಿನ ಸೋಫಾದಲ್ಲಿ ಕೂರಿಸಿದನು. ಯಾಕೆ ನನ್ನನ್ನು ಹೀಗೆ ಎಳೆದುಕೊಂಡು ಬರ್ತಿದ್ದೀರಾ? ಒಳಗೆ ಅಡುಗೆ ಮಾಡ್ತಿದ್ದವಳನ್ನು ಹೀಗೆ ಹೇಳ್ಕೊಂಡು ಬಂದರೆ ಏನರ್ಥ? ನಾನು ಪ್ರಶ್ನೆ ಕೇಳ್ತಿದ್ದೇನೆ ಅಲ್ವಾ, ಉತ್ತರ ಹೇಳಿ ಎಂದು ಹರ್ಷಿಕಾ ಸೈತ್ರಾನ್ ಬಳಿ ಕೇಳುತ್ತಲೇ ಇದ್ಲು. ಒಂದು ಬಟ್ಟೆಯಿಂದ ಅವಳ ಕಣ್ಣುಗಳನ್ನು ಕಟ್ಟಿದನು ಸೈತ್ರಾನ್. ಅಯ್ಯೋ, ಏನು ಮಾಡ್ತಿದ್ದೀರಾ? ಯಾವುದಕ್ಕೆ ಈಗ ಕಣ್ಣು ಕಟ್ತಿದ್ದೀರಾ ಎಂದು ಅವಳು ಕೂಗಾಡಿದ್ಲು. ಏನೋ ಮಾಡ್ತಿದ್ದೀಯಾ ಎಂದನು ರಾವಣನ್ ತಿಳಿಯದೆ. ಸ್ವಲ್ಪ ಸುಮ್ಮನಿರಪ್ಪ ಎಂದು ಅವನನ್ನು ಅಡಗಿಸಿದವನು, ನಾನು ಹೇಳುವವರೆಗೂ ಕಣ್ಣಿನಿಂದ ಕಟ್ಟನ್ನು ಬಿಚ್ಚಬಾರ್ದು ಅಮ್ಮು, ಸರಿನಾ ಎಂದನು ಆಜ್ಞೆಯಾಗಿ ಅವಳ ಬಳಿ. ಏನಾಯ್ತು ರೀ, ತುಂಬ ಕೆಲಸ ಇದೆಯಲ್ಲ ರೀ, ಕೆಲಸ ಮಾಡುವ ಸಮಯದಲ್ಲಿ ಹೀಗೆ ಮಾಡಿದ್ರೆ ಏನರ್ಥ ಎಂದು ಅವಳು ಅವನ ಬಳಿ ಕೇಳುತ್ತಲೇ ಕಣ್ಣುಗಳನ್ನು ಮುಚ್ಚಿದ್ದ ಕಟ್ಟನ್ನು ಮುಟ್ಟಲು ಹೋದ್ಲು. ಅವಳ ಕೈಯನ್ನು ಹಿಡಿದು ಕೆಳಗೆ ಇಳಿಸಿದವನು, ಸದ್ದು ಮಾಡಬಾರ್ದು, ಒಂದು 5 ನಿಮಿಷ ಹಾಗೆಯೇ ಇರು, ಈಗ ಬಂದ್ಬಿಡ್ತೀನಿ ಎಂದವನು ವೇಗವಾಗಿ ಹೊರಗೆ ಓಡಿದನು. ಮನೆಯಲ್ಲಿರುವವರೆಲ್ಲರೂ ಅವನ ನಡವಳಿಕೆಯನ್ನು ತಿಳಿಯದೆ ನೋಡ್ತಾ ಇದ್ರು. ಹೊಸದಾಗಿ ಏನೋ ಮಾಡ್ತಿದ್ದಾನೆ, ಏನೋ ಹುಚ್ಚಿಡ್ದಿದೆ ಇವನಿಗೆ ಎಂದು ರಾವಣನ್ ರುದ್ರೇಶನ ಬಳಿ ಕೇಳಲು, ನನಗೂ ಅದೇ ಬಾಸ್, ಒಂದು ತಿಳಿತಿಲ್ಲ ಎಂದನು ತಲೆ ಕೆರೆದುಕೊಳ್ಳುತ್ತಾ ರುದ್ರೇಶ್. ಸ್ವಲ್ಪ ಸಮಯದಲ್ಲೇ ಮತ್ತೆ ಮನೆಯೊಳಗೆ ಓಡಿ ಬಂದವನ ಕೈಯಲ್ಲಿದ್ದುದನ್ನು ಕಂಡವರಿಗೆ ಆಶ್ಚರ್ಯದಲ್ಲಿ ಕಣ್ಣುಗಳು ಅರಳಿದವು. ಭಾವ, ಇದು ಎಂದು ವೃಷಿಕಾ ಸಂತೋಷದಲ್ಲಿ ಕೂಗಾಡಲು ಹೋದ್ಲು. ಬಾಯಿಯ ಮೇಲೆ ಬೆರಳಿಟ್ಟು ಅವಳನ್ನು ಸದ್ದು ಮಾಡಬೇಡ ಎಂದು ಸನ್ನೆ ಮಾಡಿದ ಸೈತ್ರಾನ್ ತನ್ನ ಆಸೆಯ ಕಣ್ಮಣಿಯ ಮುಂದೆ ಬಂದು ಮಂಡಿಯೂರಿ ಕುಳಿತನು. ಇನ್ನು ಎಷ್ಟು ಸಮಯ ಕಣ್ಕಟ್ಟಿ ಬಿಚ್ಚಿಬಿಡದೆ ಇರಲಿದ್ದೀರಲ್ಲ ಎಂದು ಅವಳು ಬೇಸರದಿಂದ ಕೇಳಿದ್ಲು. ವೃಷಿಕಾಳ ಕಡೆ ಕಣ್ಣು ಸನ್ನೆ ಮಾಡಿದ ಸೈತ್ರಾನ್ ಹರ್ಷಿಕಾಳ ಕಣ್ಣು ಕಟ್ಟುಗಳನ್ನು ಬಿಚ್ಚಿಬಿಡುವಂತೆ ಸನ್ನೆಯಲ್ಲೇ ಹೇಳ್ದ. ಸಂತೋಷದಿಂದ ಸರಿ ಎಂದು ತಲೆಯಾಡಿಸಿ ವೇಗವಾಗಿ ಹರ್ಷಿಕಾಳ ಬಳಿ ಹೋದವಳು ಅವಳ ಕಣ್ಣು ಕಟ್ಟನ್ನು ಬಿಚ್ಚಿಬಿಟ್ಟಳು. ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಲೇ ಕಣ್ಣು ತೆರೆದ ಹರ್ಷಿಕಾ ಸೈತ್ರಾನ್ನ ಕೈಯಲ್ಲಿದ್ದುದನ್ನು ಕಂಡು ಸಂತೋಷದಲ್ಲಿ ತಬ್ಬಿಬ್ಬಾಗಿ ಹೋದಳು. ಐ ಪಪ್ಪಿ ಎಂದು ಸಂತೋಷದಲ್ಲಿ ಆರ್ಭಟಿಸಿದಳು. ಸೈತ್ರಾನ್ನ ಕೈಯಲ್ಲಿದ್ದ ಪುಟ್ಟ ನಾಯಿ ಮರಿಯನ್ನ ಆಸೆಯಿಂದ ಅಪ್ಪಿಕೊಂಡಳು. ಅಚ್ಚು ಸೇಮ್ ಕ್ಯೂಟ್, ನನಗೆ ನಾಯಿ ಮರಿ ಇಷ್ಟ ಎಂದು ನಿಮಗೆ ಹೇಗೆ ತಿಳಿಯಿತು ಎಂದು ಮರಿಯ ಮೂಗಿನೊಂದಿಗೆ ತನ್ನ ಮೂಗನ್ನು ಉಜ್ಜುತ್ತಾ ಅದಕ್ಕೆ ಮುದ್ದಾಡುತ್ತಾ ಸೈತ್ರನ ಬಳಿ ಕೇಳಿದ್ಲು. ಆ ಸಮಯದಲ್ಲಿ ಮಧ್ಯೆ ಪ್ರವೇಶಿಸಿದ ವಾಸುದೇವನ್, ಇದರಿಂದಲೇ ನಿನ್ನೆ ಹರ್ಷಿಕಾಗೆ ಏನು ಇಷ್ಟ ಎಂದು ನನ್ನ ಹತ್ರ ಕೇಳಿದ್ರಾಳಿ ಅಂದರೆ ಎಂದು ವಾಸುದೇವನ್ ಹೇಳಿದ್ರು. ಆವಾಗಲೇ ತನಗೆ ನಾಯಿ ಮರಿಗಳು ಇಷ್ಟ ಎಂಬುದು ತನ್ನ ತಂದೆಯ ಮೂಲಕ ತಿಳಿದುಕೊಂಡಿದ್ದಾನೆ ಎಂಬುದು ಅರ್ಥ ಮಾಡಿಕೊಂಡವಳು ಅವನನ್ನು ಪ್ರೀತಿಯಿಂದ ನೋಡಿದ್ಲು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.